ನಮಗೆ ಬಂದಿದ್ದು 4,000 ಪತ್ರಗಳು. ಅದರಲ್ಲಿ ಮೊದಲ ಹಂತದಲ್ಲಿ 150 ಪತ್ರಗಳನ್ನ ನಾವು ಆಯ್ಕೆ ಮಾಡಿದ್ವಿ. ನಂತರ 25 ಉತ್ತಮ ಬರಹಗಳಿಗೆ ಬಹುಮಾನವನ್ನ ಘೋಷಿಸಲಾಯಿತು. ಹಾಗಿದ್ರೆ ಅದರಲ್ಲಿ ನಿಮ್ಮ ಪತ್ರ ಕೂಡ ಇದೆಯಾ? ನಿಮಗೂ ಬಹುಮಾನ ಬಂದಿದ್ಯಾ? ಬಹುಮಾನ ಬಂದಂತವರ ಪತ್ರಗಳಲ್ಲಿ ಕೈಬರಹ ಹೇಗಿದೆ, ಎಷ್ಟು ಮುದ್ದಾಗಿದೆ, ಹಾಗೇನೆ ಬಹುಮಾನ ಕೊಡ್ತಾ ಇರುವಂತಹವರ ಅತಿಥಿಗಳ ಕೈಬರಹ ಹೇಗಿದೆ, ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ. ಪ್ರಿಯ ವೀಕ್ಷಕರೇ, ನಮ್ಮ ಅತಿಥಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು ಅಂತಂದರೆ, ಯಾವುದು ನಂಬರ್ 1, ಯಾವುದು ನಂಬರ್ 2, ಯಾವುದು ನಂಬರ್ 3 ಈ ರೀತಿ ಸೆಲೆಕ್ಟ್ ಮಾಡೋದಕ್ಕೆ ಖಂಡಿತ ಸಾಧ್ಯವಿಲ್ಲ ಇಂತಹ ಕೈ ಬರಹಗಳನ್ನು ಅನ್ನುವಂಥದ್ದು. ಸೊ ಹಾಗಾಗಿ ವಿಶ್ವೇಶ್ವರ ಭಟ್ ಅವರು ಹಾಗೂ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಹೆಸರುಗಳನ್ನು ಹೇಳಿದರೆ ಫಸ್ಟು, ಸೆಕೆಂಡ್ ಹೇಳಿದರೆ ಸೆಕೆಂಡು ಅಂತಲ್ಲ, ಎಲ್ಲ 25 ಮಂದಿಗೂ ಬಹುಮಾನಗಳು. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಕಮ್ಮಚ್ಚಿಯ ಏಕನಾಥ್ ಬೊಂಗಾಳೆ, ತುಮಕೂರು ಜಿಲ್ಲೆಯ ಹೊದೇಕಲ್ ಗ್ರಾಮದ ರಂಗಮ್ಮ ಹೊದೇಕಲ್, ಮಂಗಳೂರಿನ ಖ್ಯಾತ ವ್ಯಂಗ್ಯಚಿತ್ರಕಾರ ಹರಿಣಿ, ಬಿಜಾಪುರ ಜಿಲ್ಲೆಯ ಪ್ರಭುರಾಜ್ ಆರ್, ಹಡಗಲಿ ಗ್ರಾಮ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸೊಪ್ಪುಗುಡ್ಡೆ ಅನ್ನುವ ಗ್ರಾಮದ ಅರ್ಪಿತಾ ವಿ ಶೆಟ್ಟಿ, ಕೆ ಅನಂತರಾವ್, ಮೈಸೂರಿನವರು, ಹಾಸನದ ಸಾಲ್ಗಾಮೆ ರಸ್ತೆಯಲ್ಲಿರುವ ಫ್ಯಾಷನ್ ಡಿಸೈನರ್ ಮಧು, ಜಿ ಡಿ ಶಿವರಾಜ್, ಕನ್ನಡ ವಿಭಾಗದ ಮುಖ್ಯಸ್ಥ, ವಿಶ್ವಮಾನವ ಕಾಲೇಜು, ಕೊಮ್ಮೇರಹಳ್ಳಿ, ಮುದ್ದೇಬಿಹಾಳ ತಾಲೂಕಿನ ತಾಳೆಕೋಟೆಯ ವಿನಯ್ ಬಿ ಕುಂಟೋಜಿ, ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಅನೀಶ್ ಪಲೋರಾ, ಗುಳೇದಗುಡ್ಡದ ಪ್ರವೀಣ್ ರಾಜು ಸೊನ್ನದ, ಹುಪ್ಪಳಿಗೆ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ, ಹೆಸರು ನಾರಾಯಣ ರೈ ಕುಕ್ಕುವಳ್ಳಿ, ಉಡುಪಿ ಜಿಲ್ಲೆಯ ತೆಕ್ಕಟ್ಟೆ ಪೋಸ್ಟಿನ ಹರಪನಕೆರೆಯ ಅಶೋಕ್ ತೆಕ್ಕಟ್ಟೆ, ಕೊಪ್ಪಳ ಜಿಲ್ಲೆ ತಾವರೆಗೇರ ಗ್ರಾಮ ಹನುಮಂತಪ್ಪ ಲಕ್ಷ್ಮಣಪ್ಪ ಶಿರವಾರ, ಹರಿಹರ ತಾಲೂಕಿನ ಕಡರನಾಯಕನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಇವರು ರಿಯಾಜ್ ಅಹಮದ್, ಬೆಳಗಾವಿ ಶಿಲ್ಪಾ ಆ ಬಾಗೇವಾಡಿ, ವಿ ಜಿ ಲೋಕೇಶ್ ಇವರು ಪೊಲೀಸ್ ಕಾನ್ಸ್ಟೇಬಲ್, ಗ್ರಾಮಾಂತರ ಪೊಲೀಸ್ ಠಾಣೆ ಮಡಿಕೇರಿ, ನಂಜನಗೂಡಿನ ಮಾ ಗು ಬಸವಣ್ಣ, ಕೆಂಡದಮಠ ವೆ ವಿಶ್ವನಾಥ ಶಾಸ್ತ್ರಿ ಎನ್, ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಪುಟ್ಟರಾಜು, ಶಿಕ್ಷಕರು, ಬೆಂಗಳೂರಿನ ನಾಗರಬಾವಿಯ ಕೆ ಎಸ್ ಸುಬ್ರಹ್ಮಣ್ಯ, ಬೆಂಗಳೂರಿನ ಶ್ರೀನಗರದ ಬಿ ಜೆ ರಾಮಚಂದ್ರ ರಾವ್, ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ವಂದನಾ ಎಂಎಚ್, ಮೈಸೂರು ನಗರದ ಆಲನಹಳ್ಳಿ ಬಡಾವಣೆಯ ಕು ವಿಶ್ವನಾಥ ಭಕ್ತ, ಹುಬ್ಬಳ್ಳಿಯ ಕೇಶವಾಪುರದ ವಿಜಯ್ ಎಸ್ ಪಂಡರೆ. ಓಕೆ, 25 ವಿಜೇತರನ್ನು ಆಯ್ಕೆ ಮಾಡಿದ್ದಾರೆ ಗಣ್ಯರು, ಅತಿಥಿಗಳು. ಸೊ ಖಂಡಿತವಾಗಲೂ ಆದಷ್ಟು ಬೇಗ ನಿಮ್ಮ ಮನೆಗೆ ನಿಮ್ಮ ಬಹುಮಾನ ತಲುಪತ್ತೆ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋದಕ್ಕಿಂತ ಮೊದಲು ನಾನು ಹೇಳಿದೆ, ಇವರಿಬ್ಬರ ಸಹಿಯನ್ನು, ಅಂದರೆ ಅವರ ಅಕ್ಷರ ಹೇಗಿರುತ್ತೆ, ಅಂದರೆ ಕೈಬರ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಆದರೆ ಸರ್, ಕೊನೆಯದಾಗಿ ಇಡೀ ಒಂದು ರೀತಿಯಲ್ಲಿ ವಿನೂತನ ಕಾರ್ಯಕ್ರಮ ಇದು. ಇವರು ಕೂಡ ಬಹಳ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಓಡೋರು ಬಂದಿದ್ದಾರೆ, ಅಂದರೆ ಒಂದು ಕೈಬರಹ ಅಂತ ಹೇಳುವಾಗ. ಸೊ ಫೈನಲ್ ಆಗಿ ಏನು ಹೇಳ್ತೀರಿ ಸರ್ ವೀಕ್ಷಕರಿಗೆ? ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ, ನಿಮ್ಮ ಕೈ ಬರಹವನ್ನು ಜೀವನದುದ್ದಕ್ಕೂ ಕೂಡ ಕಾಪಾಡಿಟ್ಕೊಳ್ಳಿ. ಯಾವುದೇ ಕಾರಣದಲ್ಲೂ ಕೂಡ ಕೈ ಬರಹವನ್ನು ಕೈ ಬಿಡಬೇಡಿ ಸರ್. ನಿಮ್ಮ ಈ ಹಸ್ತಾಕ್ಷರ ಕೈಬರಹ ಅನ್ನೋದು ಒಂದು ಪಿತ್ರಾರ್ಜಿತ ಆಸ್ತಿ ಇದ್ದ ಹಾಗೆ. ಅದಕ್ಕೆ ಅದರ ಉತ್ಕರ್ಷ ಸ್ಥಿತಿ ಅದರ ಸಂಕೇತ ಏನು ಅಂತಂದರೆ ಸಹಿ. ಒಬ್ಬನ ಹಾಗೆ ಒಬ್ಬ ಸಹಿ ಮಾಡಲ್ಲ ಅನ್ನೋದು ಎಷ್ಟು ಸಹಜವೋ, ಒಬ್ಬನ ಹಾಗೆ ಒಬ್ಬ ಬರೆಯಲಾರ ಅನ್ನೋದು ಅಷ್ಟೇ ಸಹಜ. ಅಷ್ಟೊಂದು ಯುನಿಕ್ ಆದ, ವಿಶಿಷ್ಟವಾದ, ನಿಮ್ಮದೇ ಆಸ್ತಿಯಾದ ಅದನ್ನು ಬಿಟ್ಟುಕೊಟ್ಟು ನಾವು ಅಕ್ಷರಗಳನ್ನು ಜೋಡಿಸ್ತಾ ಅದರಲ್ಲಿ ನಮ್ಮನ್ನು ನಾವು ಹೇಳ್ಕೊಡೋ ಪ್ರಯತ್ನ ಮಾಡದೆ, ಲಿಪಿಕಾರ ಪರಂಪರೆ ನಮ್ಮದು. ನಾವು ಕುಮಾರವ್ಯಾಸನಿಗೆ ಹೋಗಲಿ, ನಮ್ಮ ಹಳೆಗನ್ನಡ ಕವಿಗಳಿಗೆ ಹೋಗಲಿ, ಶೇಕ್ಸ್ಪಿಯರ್ನ ಕೂಡ ನಾನು ಅವನ ಮನೆಗೆ ಹೋಗಿದ್ದಾಗ ಅವನ ಕೈ ಬರಹಗಳನ್ನು ನೋಡಿ ಖುಷಿಪಟ್ಟವನು. ದೊಡ್ಡ ದೊಡ್ಡ ಕವಿಗಳ ಮಹಾನ್ ಲೇಖಕರ ಹಸ್ತಾಕ್ಷರಗಳನ್ನು ನೋಡಿದಾಗ ರೋಮಾಂಚನವಾಗುತ್ತೆ. ಅವರು ಹೇಗೆ ಪದಪ್ರಯೋಗಗಳನ್ನು, ಶಬ್ದಗಳನ್ನು ಬಳಸ್ತಾ ಇದ್ರು ಅಂಥೇಳಿ, ಆಯಾ ಕಾಲಘಟ್ಟದ ಹೊಸ ಹೊಸ ನುಡಿಗಟ್ಟುಗಳನ್ನು ಹೇಗೆ ಬಳಕೆಗೆ ತಂದರು ಅನ್ನುವಂಥದ್ದೆಲ್ಲ. ಆದ್ದರಿಂದ ನೀವು ಬರೆಯೋದು
ನಿಮ್ಮನ್ನು ನೀವು ಹೇಳ್ಕೊಳ್ಳೋದು ಒಂದೇ ಕ್ರಮ ಅಲ್ಲ, ಅದರ ಮೂಲಕ ನೀವು ಒಂದು ಕಾಲದ ಅಕ್ಷರಗಳ ಚರಿತ್ರೆಯನ್ನು, ಬರವಣಿಗೆ ಚರಿತ್ರೆಯನ್ನು, ನುಡಿಗಟ್ಟುಗಳನ್ನು ದಾಖಲಿಸ್ತಾ ಇರ್ತೀರಿ. ಅದನ್ನು ನೀವು ಕಳ್ಕೊಳ್ಬಾರ್ದು, ಬರಿತಾ ಹೋಗಬೇಕು. ಆದಷ್ಟು ಇನ್ನೊಬ್ಬರಿಗೆ ಅರ್ಥ ಆಗುವ ಹಾಗೆ ಆಕರ್ಷಕವಾಗಿ, ಮುದ್ದಾಗಿ ಅಥವಾ ಕಲಾತ್ಮಕವಾಗಿ, ಪ್ರಬುದ್ಧವಾಗಿ ಯಾವುದಾದ್ರೂ ಒಂದು ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಕೈ ಬರಹವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ನನ್ನ ಆಪ್ತ ಸಲಹೆ. ಓಕೆ, ಇಬ್ಬರು ಗಣ್ಯರು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕೈ ಬರಹ ಅತ್ಯುತ್ತಮವಾಗಿ ಬರೆಯುವಂಥವರಿಗೆ ಯಾವ ರೀತಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋಂಥದ್ದು. ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸ್ಕ್ರೂಟ್ನಿ ಮಾಡಿ, ಅಂದರೆ ಎಲ್ಲ ಒಂದು ನೋಡಿ ಅದನ್ನು ಆಯ್ಕೆ ಮಾಡಿ ಸಹಕರಿಸಿದಂಥ ನಮಗೆ ತುಂಬ ಹೆಲ್ಪ್ ಆಯಿತು. ಅದರ್ವೈಸ್ ನಮಗೆ ಭಾಳ ಕಷ್ಟ ಆಗ್ತಿತ್ತು. ಧನ್ಯವಾದಗಳು ಸರ್. ಧನ್ಯವಾದಗಳು. ಎಲ್ಲ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಅಭಿನಂದನೆಗಳು. ಉತ್ಸಾಹದಿಂದ ಭಾಗವಹಿಸಿದ್ದೀರಿ. ಹಾಗಾಗಿ ಇಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅನ್ನೋ ಆಯ್ಕೆ ಇಲ್ಲ. ಇಷ್ಟವಾದಂಥ 25 ಕೈ ಬರಹಗಳನ್ನು ನಾವು ಆಯ್ಕೆ ಮಾಡ್ತೀವಿ. ಓಕೆ ಸರ್, ಅದೇ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಇದ್ದು ಮೊದಲು, ಆಮೇಲೆ ಚೇಂಜ್ ಆಯಿತು ಡಿಸಿಷನ್. ಹೇಗೆ ಸರ್? ಯಾಕೆಂತಂದರೆ ಇದರಲ್ಲಿ ನಾವು ಅವರಿಗೆ ನ್ಯಾಯವನ್ನು ಕೊಟ್ಟಾಗ ಆಗ್ತಾ ಇರಲಿಲ್ಲ. ಯಾಕೆಂತಂದರೆ 4,000 ಕೈ ಬರಹಗಳ ಮಧ್ಯದಲ್ಲಿ ಕೇವಲ 25 ಆಯ್ಕೆ ಮಾಡೋದು ಅಂತಂದರೆ ಭಾಳ ದೊಡ್ಡ ಸವಾಲಿನ ಕೆಲಸ. ಪ್ರಾಯಶಃ ನಾವು ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನು ಒದಗಿಸಿದ್ದೇವೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇಡೀ ಈ ಏನು ಆರಂಭದಿಂದ ಕೊನೆಯ ತನಕ ಈ ಅಕ್ಷರಗಳ ಮಧ್ಯ ಸುಮಾರು ಒಂದು 10-15 ದಿವಸ ಕಳೀಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಓಕೆ ವೀಕ್ಷಕರೇ, ಆದಷ್ಟು ಬೇಗ ನಿಮ್ಮ ಕೈ ತಲುಪತ್ತೆ ನಿಮ್ಮ ಉಡುಗೊರೆ. ಥ್ಯಾಂಕ್ ಯು. ಯುಗಾದಿ ಕೈಬರಹ ಸ್ಪರ್ಧೆಯಲ್ಲಿ ವಿಜೇತರು ಯಾರು ಅನ್ನೋದು ಗೊತ್ತಾಗಿದೆ. ಇನ್ನೇನಿದ್ರೂ ಬಾಕಿ ಇರೋದು ಬಹುಮಾನ ನಿಮ್ಮ ಕೈ ತಲುಪೋದು ಮಾತ್ರ, ಅದು ಅತಿ ಶೀಘ್ರದಲ್ಲಿ. ಹಾಗೇನೆ ಬಹುಮಾನ ವಿಜೇತರಿಗೆ ಒಂದು ಅಚ್ಚರಿ ಕಾದಿದೆ. ಈ ಬಹುಮಾನದಲ್ಲಿ, ಪುಸ್ತಕ ರೂಪದಲ್ಲಿ ಸಿಗುವಂತಹ ಬಹುಮಾನದಲ್ಲಿ ಕೇವಲ ನಿಮ್ಮ ಹೆಸರು ಮಾತ್ರ ಅಲ್ಲ, ಜೊತೆಗೆ ಪ್ರಧಾನ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ ಅವರ ಹಸ್ತಾಕ್ಷರ ಸಹಿತ ಅಭಿನಂದನೆ ಕೂಡ ಆ ಪುಸ್ತಕದಲ್ಲಿ ಇರುತ್ತೆ. ಅದು ನಿಮಗೆ ಅತಿ ಶೀಘ್ರದಲ್ಲಿ ತಲುಪಲಿದೆ. ಮತ್ತೊಮ್ಮೆ ಈ ಯುಗಾದಿ ಕೈಬರಹ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆಲ್ಲರಿಗೂ, ಗೆದ್ದವರಿಗೆಲ್ಲರಿಗೂ ನಮ್ಮ ಅಭಿನಂದನೆಗಳು. ಇದು ಈ ಹೊತ್ತಿನ ವಿಶೇಷ. ಕ್ಷಣ